ಇವತ್ತು ಹೋಗ್ತಾ ಇದ್ದೀನಿ ಸ್ಕೂಬಾ ಡೈವಿಂಗಿಗೆ. 12 seconds later. खत्म. ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಆಲ್ರೆಡಿ ನಿಮಗೆ ತಮ್ನೇಲ್ ಮತ್ತು ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಇವತ್ತು ಹೋಗ್ತಾ ಇದ್ದೀನಿ ಸ್ಕೂಬಾ ಡೈವಿಂಗಿಗೆ. ಬ್ಯಾಂಗ್ಳೂರಿಂದ ನಮ್ಮ ಮನೆಗೆ ಬಂದು ಕೊಪ್ಪಕ್ಕೆ ಬಂದು ಕೊಪ್ಪದಿಂದ ಕಾರ್ ತೊಗೊಂಡು ಉಡುಪಿ ಕುಂದಾಪುರ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಫ್ರೆಂಡ್ ಇದ್ದಾನೆ ಶಶಾಂಕ್ ಅಂತೇಳಿ, ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಪರ್ ಹೆಡ್ 4000 ರೂಪೀಸ್ ತೊಗೊಂಡ್ರು ಸ್ಕೂಬಾ ಡೈವಿಂಗಿಗೆ. ನಾವು ಮಾಡಿದ್ದು ಏನು ಅಡ್ವೆಂಚರ್ ಹೇಳು? ನನಗೊತ್ತು, ನೀನು ಬುಕ್ ಮಾಡಿದ್ಯಾ ಬರ್ತಾ ಇದ್ದೀನಿ ಅಷ್ಟೇ, ನನಗೆ ದುಡ್ಡು ಸರಿಯಾಗಿ ಗೊತ್ತಿಲ್ಲ. ನಾವು ಬುಕ್ ಮಾಡಿರೋದು ಮೆರಿಡಿಯನ್ ಅಡ್ವೆಂಚರ್ ಅಂತೇಳಿ. ಅದು ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯಾರಿಗಾರು ಬೇಕಿದ್ರೆ ತಗೊಳ್ಳಿ. ಮೇಯ್ನಾಗಿ ನನಗೆ ಗೊತ್ತಿಲ್ಲ, ಇದರಲ್ಲಿ ಡಾಲ್ಫಿನ್ ಸೈಡ್ ಕೂಡ ಇದೆ, ಇನ್ಕ್ಲೂಡ್ ಇದೆ ಈ ಪ್ಯಾಕೇಜಲ್ಲಿ, 4000 ರೂಪೀಸ್ ಪ್ಯಾಕೇಜಲ್ಲಿ. ಆಮೇಲೆ ವಿತ್ ಫೋಟೋಸ್ ಮತ್ತು ವೀಡಿಯೋಸ್ ಕೂಡ ತೆಕ್ಕೊಡ್ತೀನಿ ಅಂದಿದ್ದಾರೆ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾ ಅಂತೂ ನಿಜವಾಗ್ಲೂ ಮನಸ್ಸಿರಲಿಲ್ಲ. ಚಳಿಗೆ ಮಲ್ಗಣ ಅನಿಸ್ತಿತ್ತು. ಬಟ್ ಏನಾದ್ರು ಬಂದಿಲ್ಲ ಅಂದರೆ ಇದನ್ನ ಮಿಸ್ ಮಾಡ್ಕೊಂಡು ಅದು. ಆಮೇಲೆ ಮಧ್ಯಾಹ್ನದ ಇದಕ್ಕಿಂತ ಬೆಳಗ್ಗೆ ಪ್ರಿಫರ್ ಮಾಡಬೇಕು. ಹೌದು. ಏನಕ್ಕೆ ಅಂದರೆ ಬೆಳಗ್ಗೆ ಇರುವಷ್ಟು ಇದು ಮಧ್ಯಾಹ್ನಕ್ಕೆ ಒಂಥರ ಆ ವೈಬ್ ಬರಲ್ಲ. ಮತ್ತೆ ಮಧ್ಯಾಹ್ನ ನಾವು ಊಟ ಗೀಟ ಎಲ್ಲ ಮಾಡಿ ಹೋಗ್ತೀವಿ ಅಂದರೆ ತುಂಬ ಲೇಸಿನೂ ಆಗಿರ್ತೀವಿ. ಬೆಳಗ್ಗೆ ಮುಂಚೆಗಿರೋ ಅಷ್ಟು ಜೋಡ್ಸಿರಲ್ಲ. ಆ್ಯಕ್ಚುಲಿ ಏನಂದರೆ ನಾವು ಇದು ವಿಂಟರ್ ಸೀಸನ್ ಅಲ್ವಾ, ಸೊ ಬೆಳಗ್ಗೆ ಮುಂಚೆ ಬಂದು ತಪ್ಪು ಮಾಡಿದ್ವಿ ಅಂತ ತುಂಬ ಅನಿಸ್ತಾ ಆಯ್ತಾ. ಆದರೆ ಈಗ ಇಲ್ಲಿ ಬಂದಮೇಲೆ ಏನು ಅನಿಸ್ತಾ ಇದೆ, ಬೀಚ್ ಸೈಡ್ ಯೂಶ್ವಲಿ ನಿಮಗೆ ಸ್ವಲ್ಪ ಸೆಕೆ ಕೊಡುತ್ತೆ. ಇವಾಗ ಎಷ್ಟು ಟೈಮು 8:20. ಆಗಲೇ ನಮಗೆ ಸ್ವಲ್ಪ ಏನಂದರೆ ಚಳಿ ಇಲ್ಲ, ಸ್ವಲ್ಪ ಹೀಟ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಅಲ್ಲಿಗೆ ಒಂದು 10 ಗಂಟೆಗೆ ನಮ್ಮನ್ನು ಇಳಿಸ್ತಾರೆ ಅಂದರೆ 10 ಗಂಟೆಗೆ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಬಿಸಿಲೆಲ್ಲ ನೀಟಾಗಿ ಬಂದಿರುತ್ತೆ, ಸೊ ಪ್ರಾಬ್ಲಮ್ ಇಲ್ಲ, ಇಳಿಬೋದು. ಬೆಳಗ್ಗೆ ನೀವು ಯಾರು ವಿಂಟರ್ ಸೀಸನು ಬೆಳಗ್ಗೆ ಸ್ಲಾಟ್ ತೊಗೊಳೋದು ಬೇಡ ಅಂತೆಲ್ಲ ಯೋಚನೆ ಮಾಡಬೇಡಿ, ಆರಾಮ್ಸೆ ಬೆಳಗ್ಗೆ ಸ್ಲಾಟ್ ತೊಗೋಬೋದು. ಇಳಿದ್ಮೇಲೆ ಹೇಳ್ತೀವಿ ಅದೌದು, ಇಳಿದ್ಮೇಲೆ ಯಾವುದು ಕರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಏನಂತ ಹೇಳ್ತೀವಿ. ಫೈನಲಿ ಬೀಚ್ ಹತ್ರ ರೀಚ್ ಆದ್ವಿ. ಇನ್ನು ನಮ್ಮ ಮೋಸ್ಟ್ಲಿ ಡೆಸ್ಟಿನೇಷನ್ ಇನ್ನೊಂದು 5-6 ಕಿಲೋಮೀಟರ್ಸ್ ಇದೆ. ಬಟ್ ಇದು ಬೀಚ್ ರೋಡ್ ಸಖತ್ತಾಗಿದೆ, ಸೀನರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಳ್ಳಿ. ನೋಡ್ಕೊ ಬನ್ನಿ.
ಗೈಸ್ ನೋಡ್ಕೊ ಬಂದ್ರಲ್ಲ, ಒಳಗಡೆ ಹೋದ್ಮೇಲೆ ಏನಾಗ್ಬಿಡ್ತು, 4Kಲಿ ಇಟ್ಟಿದ್ದೆ. ಸೊ ಹಾಗಾಗಿ ಬ್ಯಾಟ್ರಿ ಡೌನ್ ಆಗಿಬಿಡ್ತು, ಮತ್ತೆ ವ್ಲಾಗ್ ಕಂಟಿನ್ಯೂ ಆಗಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಸ್ನಾರ್ಕಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಬೋಟ್ ಮೇಲ್ಗಡೆ ಬಂದು ಕೂತಿದ್ದೀವಿ ಮೈ ಒಣಗಿಸ್ಕೊಳಕ್ಕೆ. ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೀರಿಯನ್ಸ್, ಅನ್ಎಕ್ಸ್ಪೆಕ್ಟೆಡ್. ಬಿಕಾಸ್ ನಾವು ಬೋಟಲ್ಲಿ ಹೋಗೋದು ಓಕೆ ಕಾಮನ್, ಬೋಟ್ ಮೇಲ್ಗಡೆ ಕೂತ್ಕೊಂಡು ಹೋಗ್ತೀವಿ ಅಂತೇಳಿ ಮಾತ್ರ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ. ಏನೋ ಸ್ವಲ್ಪ ದುಡ್ಡು ಕೊಟ್ಟಿದ್ದಕ್ಕೆ ಸ್ವಲ್ಪ ವರ್ತ್ ಆಗಲಿ ಅಂತ ಅನಿಸುತ್ತೆ. ಮೋಸ್ಟ್ಲಿ ಮೇಲ್ಗಡೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ, ಮಸ್ತ್ ಮಜಾ ಬರ್ತಾಯಿದೆ ಅಂದ್ಕೊಳ್ಳಿ. ಸಮುದ್ರದಲ್ಲಿ ಹೋಗೋದೇ ಒಂಥರ ಖುಷಿ, ಅದರಲ್ಲೂ ಈ ಥರ ಬೋಟ್ ಮೇಲೆ ಕೂತ್ಕೊಂಡು ಓಪನ್ ಸ್ಪೇಸಲ್ಲಿ ಹೋಗೋದಂದರೆ ಇನ್ನೂ ಖುಷಿ ಅಂದ್ಕೊಳ್ಳಿ. ಚೆನ್ನಾಗಿದೆ, ಸಖತ್ ಮಜಾ ಬರ್ತಾಯಿದೆ. ಎಷ್ಟು ದೂರ ನೋಡಿದ್ರು ಸಮುದ್ರ ಸಮುದ್ರ ಸಮುದ್ರ. ಅಷ್ಟೇ.